ನಮಸ್ತೆ, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಮಂಜುನಾಥ್ ಅಂತ. ನೋಡ್ಬೋದು VX2+ ಬಗ್ಗೆ ಮಾತಾಡೋಕ್ಕೆ ಬಂದಿದ್ದೀನಿ. ನಾನು ತಗೊಂಡು ಗಾಡಿನ 1.5 ತಿಂಗಳು ಆಗಿದೆ. ಇಷ್ಟು ಓಡಿದೆ ನೋಡಿ. 600 ಕಿಲೋಮೀಟರ್ಸ್ ಓಡಿದೆ. 600 ಕಿಲೋಮೀಟರ್ಸಲ್ಲಿ ನಾನು ಏನೇನು ಫೇಸ್ ಮಾಡಿದೆ ಪ್ರಾಬ್ಲಮ್ಸ್ ಅಂತ ನಿಮಗೆ ತಿಳಿಸೋದಕ್ಕೆ ಬಂದಿದ್ದೀನಿ. ಗಾಡಿ ನೋಡೋಕ್ಕೆ ಚೆನ್ನಾಗಿದೆ, ಚೆನ್ನಾಗಿ ಓಡುತ್ತೆ. ಫಸ್ಟ್ ಲಾಟ್ ಗಾಡಿ ತಗೊಂಡು ನಾನಂತೂ ತಪ್ಪು ಮಾಡಿದೆ ಅಂತ ನನಗನ್ನಿಸ್ತಾ ಇದೆ. ನಿಮಗೆ ಏನೇನು ಪ್ರಾಬ್ಲಮ್ ಆಯಿತು ನಾನು ನಿಮಗೆ ಈ ವಿಡಿಯೋದಲ್ಲಿ ಮುಂದೆ ಅಟ್ಯಾಚ್ ಮಾಡಿ ಹೇಳ್ತೀನಿ. ಏನೇನಾಯಿತು ಅಂದರೆ, ಮೋಟರಲ್ಲಿ ಬೇರಿಂಗ್ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಯಿತು. 150 ಕಿಲೋಮೀಟರ್ಸ್ ಓಡಿರಲಿಲ್ಲ, ಆಗಲೇ ಎಕ್ಸ್ಲೇಟರ್ ಕೊಟ್ಟರೆ ದಡ್ ಅಂತ ಸೌಂಡ್ ಬರ್ತಾಯಿತ್ತು. ಸೊ ಹೋಗಿ ತೋರಿಸಿದ್ದಕ್ಕೆ 2 ವೀಕ್ಸ್ ಟೈಮ್ ತಗೊಂಡು ಬೇರಿಂಗ್ ರಿಪೇರಿ ಮಾಡಿ ಕೊಟ್ಟರು. ಈಗ ಏನಷ್ಟು ಪ್ರಾಬ್ಲಮ್ ಇಲ್ಲ. ಈಗ ಇನ್ನೊಂದು ಮೇಜರ್ ಪ್ರಾಬ್ಲಮ್ ಆಗಿದೆ. ಏನಂದರೆ ಬ್ರೇಕ್ ಕ್ಯಾಲಿಪರ್ಸ್. ಫ್ರಂಟ್ ಬ್ರೇಕ್ ಮೂವ್ ಮಾಡಬೇಕಾದ್ರೆ ಬ್ರೇಕ್ ಹೊಡೆದ್ರೆ ಧಡ್ ಅಂತ ಸೌಂಡ್ ಬರ್ತಾಯಿದೆ. ಹೋಗಿ ಎಲ್ಲ ಶೋರೂಮಲ್ಲಿ ಮತ್ತೆ ನಾನು ಈ ಗಾಡಿ ತಗೊಂಡ್ಮೇಲೆ ಒಂದು 20 ಟೈಮ್ಸ್ ವಿಸಿಟ್ ಮಾಡಿದ್ದೀನಿ ಶೋರೂಮ್ಗೆ. ಹೋಗಿ ತೋರಿಸಿದ್ದಕ್ಕೆ ಕ್ಯಾಲಿಪರ್ ಚೇಂಜ್ ಮಾಡಬೇಕು, ಕ್ಯಾಲಿಪರ್ ಅಸೆಂಬ್ಲಿನ ಆಲ್ ಓವರ್ ಕರ್ನಾಟಕ ಎಲ್ಲೂ ಸ್ಟಾಕ್ ಇಲ್ಲ ಇದು ಅಂತ ಹೇಳಿದ್ರು. ಸೊ ಆಮೇಲೆ ಇನ್ನೊಂದು ವಿಚಾರ ಏನಂದರೆ, ಈ ಗಾಡಿಗೆ ನೋಡ್ಬೋದು ನೀವು, ಅವರು ಒಂದು ಮ್ಯಾಟು ಕೂಡ ಕೊಡಲ್ಲ. ಇದು ನಾನು ತಗೊಂಡಿರೋ ಮ್ಯಾಟು, ಏನು ಆಕ್ಸೆಸರೀಸ್ ಏನೂ ಇಲ್ಲ, ಇನ್ನೂ ಬಂದೇ ಇಲ್ಲ ಅಂತಾರೆ. ಸೊ ಇದು ಲಾಂಚ್ ಆಗ ಹತ್ತತ್ರ 3 ಮಂತ್ಸ್ ಆಗ್ತಾ ಬಂತು ಗಾಡಿ. ಇನ್ನೂ ಒಂದು ಆಕ್ಸೆಸರೀಸು ಬಂದಿಲ್ಲ ಶೋರೂಮ್ಗೆ. ಹಾಕ್ಸೋಣ ಅಂತಂದರೆ ಈಗ ನೋಡಿ, ಯಾವುದು ಸೈಡ್ ಗಾರ್ಡು ಏನೂ ಇಲ್ಲ ಗಾಡಿಗೆ. ಬಿದ್ದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಬಿಲ್ಡ್ ಕ್ವಾಲಿಟಿ ಆ್ಯಾವ್ರೇಜ್ ಅಂತ ಹೇಳ್ಬೋದು. ನಿಮಗೆ ಏತರಷ್ಟೆಲ್ಲ ಎಕ್ಸ್ಪೆಕ್ಟ್ ಮಾಡಬೇಡಿ. ಓಲಾಗಿಂತ ಚೆನ್ನಾಗಿದೆ, ಏತರ್ಗಿಂತ ಕೆಳಗೆ ಬಿಲೋ ಆ್ಯಾವ್ರೇಜ್. ಸೊ ಮುಂದೆ ನಿಮಗೆ ವಿಡಿಯೋ ಅಟ್ಯಾಚ್ ಮಾಡ್ತೀನಿ ನೋಡಿ. ಈ ಥರ ಸೌಂಡ್ ಬರ್ತಾಯಿದೆ ಬ್ರೇಕು. ಇನ್ನೂ ಓಡಿರೋದು 600 ಕಿಲೋಮೀಟರ್ಸ್ ಅಷ್ಟೇ. ತಗೊಳ್ಳೋ ಮುಂಚೆ ಯೋಚನೆ ಮಾಡಿ ತಗೊಳ್ಳಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಹೇಳೋದು ಮರ್ತೆ, ಇಲ್ಲಿ ಈ ಬಟನ್ನ ಲಾಂಗ್ ಪ್ರೆಸ್ ಮಾಡಿದ್ರೆ ಮೆನ್ಯೂಗೆ ಹೋಗುತ್ತೆ. ಇಲ್ಲಿ ನಾವು ಎಲ್ಲ ಮಾಡ್ಬೋದು. ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ನೋಡಿ, ಕನೆಕ್ಟ್ ಒಳಗೆ ತಗೊಳ್ಳೋದೇ ಇಲ್ಲ ನೋಡಿ. ಇದನ್ನು ನಾನು ಶೋರೂಮ್ ಅವ್ರಿಗೆ ಹೇಳಿದೆ, ಇದನ್ನು ಬ್ಯಾಕ್ ಎಂಡಲ್ಲಿ ಮಾಡಬೇಕು ಅಂತ ಹೇಳ್ತಾರೆ ಅವರು. ಆದರೆ ಇದುವರೆಗೂ ಏನೂ ನನಗೆ ಸಾಲ್ವ್ ಆಗಿಲ್ಲ ಈ ಇಶ್ಯೂನೂ. ಸೌಂಡ್ ನೀಟಾಗಿ ಕೇಳಿಸುತ್ತೆ.